ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಕಲ್ಕುಟ್ಕರ್, ಬಾಗಲಕೋಟೆ. ಈಗ ನಾನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾನು ಪ್ರಚಾರ ಕೈಗೊಂಡಿದ್ದೇನೆ ಕೆಆರ್ಎಸ್ ಪಕ್ಷದಿಂದ. ಜೊತೆಗೆ ನಮ್ಮ ಮಹೇಶ್ ಬೋವಿಯವರು ಇದ್ದಾರೆ. ಸೊ ಈಗ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಬರೀ ಮತ ಕೇಳೋದು ಮಾತ್ರ ಅಲ್ಲ, ಬಾಗಲಕೋಟೆಯ ಸಮಸ್ಯೆಗಳ ಬಗ್ಗೆ ಕೂಡ ನಾವು ವಿಡಿಯೋಗಳನ್ನ ಮಾಡಿ ಹಾಕ್ತೀವಿ. ಅದನ್ನ ಜನರಿಗೆ ತಲುಪಿಸೋ ಕೆಲಸ ಮಾಡ್ತೀವಿ. ಯಾಕೆ ಈ ಕೆಲಸ ಮಾಡ್ತೀವಿ ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಬಿಜೆಪಿ ಅನ್ನೋ ಎರಡು ಭ್ರಷ್ಟ ಪಕ್ಷಗಳು ನಾವು ಆ ಅಭಿವೃದ್ಧಿ ಮಾಡಿದೀವಿ, ಈ ಅಭಿವೃದ್ಧಿ ಮಾಡಿದೀವಿ ಅಂತ ಜನರ ಮುಂದೆ ಕೊಚ್ಚಿಕೊಂಡು ತಾವು ಪ್ರಚಾರನ ಕೈಗೊಳ್ತಾ ಇದ್ದಾರೆ. ನಾವು ಜನಪರ ಕೆಲಸ ಮಾಡಿದೀವಿ, ಅಭಿವೃದ್ಧಿ ಮಾಡಿವಿ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಎರಡೂ ಪಕ್ಷಗಳು ಸೇರಿ ನಮ್ಮ ಈ ಹಳೆ ಬಾಗಲಕೋಟೆನ ಕಿಲ್ಲಾ ಪ್ರದೇಶ, ಏನು ಹಳೆ ಅಂಜುಮನ್ ಸ್ಕೂಲ್ ಇದೆ, ಇಲ್ಲಿ ಏನ್ ಮಾಡಿದಾರೆ ನಾನು ತೋರಿಸ್ತೀನಿ. ನಾನು ಹಿಂದ್ಗಡೆ ಇದೇನ್ ನೋಡ್ತಾ ಇದ್ದೀರಿ, ಇವು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ಶೌಚಾಲಯಕ್ಕೆ ಅಂತೇಳಿ ಕಟ್ಟಿಸ್ತಕ್ಕಂಥ ಏನು ಈ ಶೌಚಾಲಯಗಳು ಇವು. ಅಂದ್ರೆ ಬಯಲು ಮುಕ್ತ ಶೌಚಾಲಯ ಮಾಡಬೇಕು ಅಂತೇಳಿ ಕಟ್ಟಿರ್ತಕ್ಕಂಥ ಈ ಶೌಚಾಲಯಗಳು. ಆದ್ರೆ ಇಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ, ನೀರಿನ ವ್ಯವಸ್ಥೆ ಇಲ್ಲದೆ ಇವೆಲ್ಲ ಸಂಪೂರ್ಣವಾಗಿ ಹಾಳಾಗೋಗಿದ್ದೇವೆ. ಜನರು ಕೂಡ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಇದು ಒಂದು ಹಂತವಾಗಿ ಅದು ಮೇಂಟೆನೆನ್ಸ್ ಆಗಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಆಗಬೇಕು. ಅದನ್ನ ಇಲ್ಲಿನ ಸ್ಥಳೀಯ ಏನು ಆಡಳಿತ ಇದೆ, ಮುನ್ಸಿಪಲ್ ಕಾರ್ಪೊರೇಷನ್, ಅದು ಸರಿಯಾಗಿ ಮಾಡಲೇ ಇಲ್ಲ. ಕಾರಣ ಇವು ಈ ರೀತಿಯಾಗಿ ಹಾಳಾಗೋಗಿದ್ದಾವೆ. ಮತ್ತು ಇಲ್ಲಿನ ಸ್ಥಳೀಯ ಶಾಸಕರುಗಳು ಇದು ಈಗ ಮಾಡಿರೋದಲ್ಲ, 2018 ಮುಂಚೆ ನಂತರ ಇದು ಮಾಡಿರ್ತಕ್ಕಂಥದ್ದು. ಇದು ಇಲ್ಲೊಬ್ರು ರುದ್ರೇಶ್ ಅಂತ ಕಮಿಷನರ್ ಇದ್ರು, ಆ ಸಂದರ್ಭದಲ್ಲಿ ಇದನ್ನ ಮಾಡಿದ್ರು. ತದನಂತರ ಇವು ಸರಿಯಾಗಿ ಬಳಕೆ ಆಗದೆ ಈ ರೀತಿ ಹಾಳಾಗಿದೆ. ಈಗಾಗಲೇ ಇದಕ್ಕೆ ಲಕ್ಷಾಂತರ ರೂಪಾಯಿಯನ್ನ ಏನು ತೆರಿಗೆ ಹಣ ಖರ್ಚಾಗಿದೆ. ಆದರೆ ಇವನ್ನ ಸೂಕ್ತವಾಗಿ ನಿರ್ವಹಣೆ ಮಾಡಿ ಜನರಿಗೆ ವ್ಯವಸ್ಥೆ ಮಾಡತಕ್ಕಂಥ ಕೆಲಸವನ್ನ ಇಲ್ಲಿ 2018ರಿಂದ ಬಂದಂತ ಯಾವ ಶಾಸಕರುಗಳಾಗಲಿ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಮಾಡಿಲ್ಲ. ಈ ಒಂದು ಏನು ಸಮಸ್ಯೆನ ನಾನು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಮತದಾರರ ಮುಂದೆ ನಾನು ಇಡಕ್ಕೆ ಇಷ್ಟಪಡ್ತೇನೆ. ಇದು ಇಲ್ಲಿ ಮಾತ್ರ ಅಲ್ಲ, ಇವನ ಗ್ರಾಮೀಣ ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಗಳಿದ್ದಾವೆ. ಎಲ್ಲೆಲ್ಲಿ ಈ ರೀತಿ ಜನಸಾಮಾನ್ಯ ಸಮಸ್ಯೆಗಳು ಬರ್ತವೆ, ಅದನ್ನ ನಾವು ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಚುನಾವಣೆ ಸಂದರ್ಭದಲ್ಲಿ ಮಾಡ್ತೀವಿ. ಇದನ್ನೆಲ್ಲನೂ ತಾವು ಗಮನದಲ್ಲಿ ಇಟ್ಕೊಂಡು ಯಾರಿಗೆ ಮತ ಹಾಕಬೇಕು ಅಂತೇಳಿ ತಾವು ಯೋಚನೆ ಮಾಡಿ ಪ್ರಾಮಾಣಿಕತೆಯಿಂದ ಮತ ಹಾಕಿ ಈ ಬಾರಿ ಈ ಭ್ರಷ್ಟ ಮತ್ತು ದುಷ್ಟ ಮತ್ತು ಸರ್ವಾಧಿಕಾರಿ ಅಂತ ಆಡಳಿತ ನಡೆಸ್ತಕ್ಕಂಥ ಈ ಕಾಂಗ್ರೆಸ್ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಟ್ಟು ಈ ಬಾರಿ ಕೆಆರ್ಎಸ್ ಪಕ್ಷಕ್ಕೆ ಮತ ಹಾಕಿ ತಾವು ಒಂದು ಬದಲಾವಣೆಯನ್ನು ತಗೊಂಡ್ಬರ್ಬೇಕು ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.